ಭಾವನಾ ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯ ಆತ್ಮೀಯ ವೀಕ್ಷಕರಿಗೆ ಹಾಗೂ ಆತ್ಮೀಯ ಸಾಧಕರಿಗೆ ಕನಕ ನಿಸರ್ಗಮನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಈ ಬೆರಳಿನಲ್ಲಿ ಆಗುವಂತಹ ಒಂದು ಫಂಗಲ್ ಗ್ರೋತ್ ಅನ್ನು ನಾವು ಯಾವ ರೀತಿ ಮನೆಯಲ್ಲೇ ಕಡಿಮೆ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಫಂಗಸ್ ಗ್ರೋತ್ ಆಗುವಾಗ ಜಾಸ್ತಿಯಾಗಿ ಹೆಬ್ಬೆರಳಿನಲ್ಲಿ, ಅದೇ ರೀತಿ ಬೇರೆಲ್ಲ ಬೆರಳಲ್ಲಿ ಆಗುತ್ತೆ. ಸೊ ಇದಾಗುವಾಗ ಬೆರಳುಗಳು ಹಳದಿ ಬಣ್ಣ ಆಗಬಹುದು, ಅದೇ ರೀತಿ ತುಂಬಾ ದಪ್ಪ ಆಗಿರುತ್ತೆ, ಹಾಗೆ ಬೇಗ ಕಟ್ ಆಗಿ ಬರುತ್ತೆ. ಸೊ ಅದೇ ರೀತಿ ಕೀವು ಬರುವಂತದ್ದು, ಅದೇ ಹಾಗೆ ಸ್ಮೆಲ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಯಾವ್ದೆಲ್ಲ ಮನೆಯಲ್ಲೇ ಮಾಡ್ಬೇಕಾದ್ರೆ ಪರಿಹಾರ. ಸೊ ಮೊದ್ಲಿಗೆ ಯಾಕೆ ಇದು ಬರುತ್ತೆ, ಕಾಸಸ್ ಏನು ಅಂತ ತಿಳಿಯೋಣ. ಫಸ್ಟ್ ಕಾಸ್ ಏನಂದ್ರೆ, ಡಯಾಬಿಟೀಸ್ ಇರುವವರಿಗೆ ಜಾಸ್ತಿಯಾಗಿ ಕಾಲಿನಲ್ಲಿ ಫಂಗಲ್ ಗ್ರೋತ್ ಇರುತ್ತೆ. ಅದನ್ನು ಕಾಲಿನ ಬೆರಳುಗಳಲ್ಲಿ ಜಾಸ್ತಿ ಫಂಗಲ್ ಗ್ರೋತ್ ಇರುತ್ತೆ. ಅದೇ ರೀತಿ ಯಾರು ಶುಗರ್ ಕಂಟೆಂಟ್ ತುಂಬಾ ಜಾಸ್ತಿ ತಗೋತಾರೆ ಅವರಲ್ಲಿ ಇರುತ್ತೆ. ಎರಡನೇದು ಪೂವರ್ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಾರ ಸರಿಯಾಗಿ ಕಾಲಿನ ಬೆರಳುಗಳಿಗೆ ಆಗದೆ ಹೋದ್ರೆ ಫಂಗಲ್ ಗ್ರೋತ್ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದು ಇಮ್ಯುನಿಟಿ, ನಿಮ್ಮ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರೋದ್ರಿಂದನೂ ಫಂಗಲ್ ಗ್ರೋತ್ ಬಾಡಿಗೆ ಬೇಗ ಫಂಗಸ್ ಅಟ್ಯಾಕ್ ಆಗಿ ಫಂಗಲ್ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾಲ್ಕನೆಯದು ಟೈಟ್ ಆಗಿ ಶೂಸ್ ಹಾಕುವಂತದ್ದು, ಸಾಕ್ಸ್ ಹಾಕುವಂತದ್ದು. ಹಾಗೇನಾಗುತ್ತೆ, ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಸ್ವೆಟ್ ಆಗುತ್ತೆ, ಸೊ ಬೇಗ ಫಂಗಸ್ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಯಾವ್ದೆಲ್ಲ ಪರಿಹಾರ ಅಂದ್ರೆ, ಮೊದಲಿಗೆ ACV, ಆಪಲ್ ಸಿಡಾರ್ ವಿನೆಗರ್. ಈ ಒಂದು ಆಪಲ್ ಸಿಡಾರ್ ವಿನೆಗರ್ ಅನ್ನು ಕಾಟನ್ ಅನ್ನು ಉಂಡೆ ರೀತಿ ಮಾಡಿಕೊಂಡು ಅದನ್ನು 3 ರಿಂದ 4 ಬಾರಿ ಎಲ್ಲಿ ಫಂಗಲ್ ಗ್ರೋತ್ ಆಗಿದೆ ಆ ಭಾಗದಲ್ಲಿ ಇಟ್ಕೋವಂಥದ್ದು. ಎರಡನೇದು ಅದೇ ಈ ಆಪಲ್ ಸಿಡಾರ್ ವಿನೆಗರ್ ಅನ್ನು 1 ಸ್ಪೂನ್ ಆಪಲ್ ಸಿಡಾರ್ ವಿನೆಗರ್ ಅನ್ನು ಬಿಸಿ ನೀರಿಗೆ ಹಾಕೊಂಡು 2 ಕಾಲನ್ನು ಬಿಸಿ ನೀರಲ್ಲಿ ಇಟ್ಕೋಬಹುದು. ಇದರಿಂದ ಫಂಗಲ್ ಗ್ರೋತ್ ಕಡಿಮೆ ಆಗುತ್ತೆ. ಎರಡನೇದು ಟೀ ಟ್ರೀ ಆಯಿಲ್. ಈ ಒಂದು ಟೀ ಟ್ರೀ ಆಯಿಲ್ ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಟೀ ಟ್ರೀ ಆಯಿಲ್ ಅನ್ನು ಬಿಸಿ ನೀರಿಗೆ ಹಾಕೊಂಡು 2 ಕಾಲನ್ನು ಇಡುವುದರಿಂದ ಫಂಗಸ್ ಗ್ರೋತ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಟೀ ಟ್ರೀ ಆಯಿಲ್ ಅಲ್ಲಿ ಆಂಟಿ ವೈರಲ್ ಪ್ರಾಪರ್ಟೀಸ್ ಇದೆ, ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ. ಸೊ ಇದನ್ನು ನೀವು ಡೈಲಿ ಉಪಯೋಗಿಸ್ತಾ ಹೋಗೋದ್ರಿಂದ ಫಂಗಸ್ ಗ್ರೋತ್ ಕಡಿಮೆ ಆಗುತ್ತೆ. ಮೂರನೆಯದ್ದು ಅವಿಪತ್ತಿಕರ ಚೂರ್ಣ. ಹೌದು, ಈ ಅವಿಪತ್ತಿಕರ ಚೂರ್ಣ ತಗೊಳ್ಳೋದ್ರಿಂದ ನಿಮ್ಮ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ 1 ಸ್ಪೂನ್ ಅವಿಪತ್ತಿಕರ ಚೂರ್ಣ 1 ಗ್ಲಾಸ್ ನೀರಿನಲ್ಲಿ ಹಾಕಿ ರಾತ್ರಿ ಊಟ ಆದ ಮೇಲೆ ಉಪಯೋಗಿಸೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಈ ಬೇವಿನ ಎಣ್ಣೆಯನ್ನು ಉಪಯೋಗಿಸಬಹುದು. ಕಾಟನ್ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಬೇವಿನ ಎಣ್ಣೆ ಹಾಕೊಂಡು ಎಲ್ಲಿ ನಿಮ್ಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ ಆ ಭಾಗದಲ್ಲಿ ಬೇವಿನ ಎಣ್ಣೆನ ಹಾಕೋದ್ರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ಫಂಗಲ್ ಗ್ರೋತ್ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಿಮ್ಮ ಸಾಕ್ಸ್ ಡೈಲಿ ವಾಶ್ ಮಾಡಬೇಕು. ಕಾಲನ್ನು ಎಷ್ಟಾಗುತ್ತೆ ಫೀಟ್ ಡ್ರೈ ಇಟ್ಕೊಳ್ಳಿಕ್ ನೋಡಿ. ಯಾವಾಗ ಸ್ವೆಟ್ ಆಗುತ್ತೆ, ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಆ ಸಮಯದಲ್ಲಿ ಮತ್ತೆ ಫಂಗಸ್ ಗ್ರೋತ್ ಜಾಸ್ತಿ ಆಗ್ತಾ ಹೋಗ್ಬಹುದು. ಹಾಗೆ ಲಾಸ್ಟಿಗೆ ಏನಂದ್ರೆ, ಈ ರೈಸ್ ಪೌಡರ್, ಅಕ್ಕಿಯ ಪೌಡರ್ ಮತ್ತೆ ACV ಅಂದ್ರೆ ಆಪಲ್ ಸಿಡಾರ್ ವಿನೆಗರ್ ಅನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿ ಕಾಲಿನ ಬೆರಳುಗಳಿಗೆ ಹಾಕ್ಬಹುದು. ಇದರಲ್ಲಿ ಏನಾಗುತ್ತೆ, ಸ್ಕಿನ್ ಎಕ್ಸ್ಪೋಲಿಯೇಟ್ ಆಗಿ ಡೆಡ್ ಸ್ಕಿನ್ಸ್ ಎಲ್ಲ ಹೊರಗೆ ಹೋಗುತ್ತೆ. ಸೊ ನಿಮ್ಮ ಫಂಗಲ್ ಗ್ರೋತ್ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ವರ್ಜಿನ್ ಕೊಕೊನಟ್ ಆಯಿಲ್. ಈ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಇಂದ ಫಂಗಲ್ ಗ್ರೋತ್ ಎಲ್ಲಿದೆ ಆ ಭಾಗದಲ್ಲಿ ಒಂದು ಸ್ವಲ್ಪ ಮಸಾಜ್ ಮಾಡೋದ್ರಿಂದನೂ ಫಂಗಸ್ ಗ್ರೋತ್ ಕಡಿಮೆ ಆಗ್ತಾ ಹೋಗುತ್ತೆ. ಲಾಸ್ಟಿಗೆ ಮೇನ್ ಇಂಪಾರ್ಟೆಂಟ್ ಆಗಿರುವಂತದ್ದು ಸೂರ್ಯನ ಕಿರಣ. ಸನ್ನಿಗೆ ಒಂದು ಸ್ವಲ್ಪ ಎಕ್ಸ್ಪೋಜರ್ ಮಾಡ್ಬೇಕು. ಎಲ್ಲಿ ಫಂಗಸ್ ಗ್ರೋತ್ ಜಾಸ್ತಿ ಆಗಿದೆ ಕಾಲಿನ ಬೆರಳುಗಳಿಗೆ ಒಂದು ಸ್ವಲ್ಪ ಬೆಳಿಗ್ಗೆ ಒಂದು 9 ಗಂಟೆ ಇರ್ಬೋದು ಅಥವಾ 8 ಗಂಟೆ, ಸಂಜೆ 4 ಅಥವಾ 5 ಗಂಟೆಯ ಸಮಯದಲ್ಲಿ ಒಂದು ಸ್ವಲ್ಪ ಸನ್ ಬಾತಿಂಗ್ ಮಾಡೋದ್ರಿಂದ ನಿಮ್ಗೆ ಫಂಗಸ್ ಗ್ರೋತ್ ಕಡಿಮೆ ಆಗುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾ ಫಂಗಲ್ ಕಿಲ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಮೇನ್ ಆಗಿರುವಂತದ್ದು ಶುಗರ್ ಕಂಟೆಂಟ್. ನೀವು ಒಂದು 15 ದಿನಕ್ಕೆ ಶುಗರ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ. ಯಾಕಂದ್ರೆ ಶುಗರ್ ತಗೊಳ್ಳೋದ್ರಿಂದ ನೀವು ಫಂಗಸ್ಗೆ ಫುಡ್ ಕೊಟ್ಟ ಹಾಗೆ ಮತ್ತೆ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಮೇನ್ ಆಗಿ ಶುಗರ್ ಕಂಟೆಂಟ್ ಅನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ, ಸ್ಟಾಪ್ ಮಾಡಿ. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ಯಾವ್ದೆಲ್ಲ ಸರಳವಾದ ಮನೆ ಮದ್ದು ಮಾಡೋದ್ರಿಂದ ಕಾಲಿನಲ್ಲಿ ಇರುವಂತಹ ಒಂದು ಫಂಗಲ್ ಗ್ರೋತ್ ಅನ್ನು ಕಡಿಮೆ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದ.